ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಮಾತಿನ ನೋಡೋಕ್ಕೆ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡೋದು ಅಂತವ್ರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇದು ಒಂದು KPSCಯಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿನ ಉಡುಪಿ ವೃಂದದ 150 ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಮೂಹ ಸಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು KPSC ಮುಖಾಂತರ ಹೊರಡಿಸಿರುತ್ತಾರೆ. ಅದರ ಮಾಹಿತಿಯನ್ನು ನೋಡೋಣ. ಈ ಹುದ್ದೆಗಳು ಉತ್ತರ ಕರ್ನಾಟಕ ಬಿಟ್ಟು ಈ ಕಡೆ ಉಳಿದ ವೃಂದದ ಹುದ್ದೆಗಳಾಗಿರುತ್ತೆ. ಟೋಟಲ್ 150 ಪೋಸ್ಟ್ ಕಾಲ್ಫರ್ ಮಾಡಿರ್ತಾರೆ. ಮತ್ತು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಅನುಗುಣವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ವರ್ಗೀಕರಣ ಮಾಡಿ ಟೋಟಲ್ 97 ಹುದ್ದೆಗಳನ್ನು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ ಮೀಸಲಿಟ್ಟಿರ್ತಾರೆ. ಅದರ ವಿವರ ನೋಡೋಣ. ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಭಾರತದ ಕಾನೂನಿನನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು. ಅಂದರೆ ಏನೇ ಡಿಗ್ರಿ ಕೋರ್ಸ್ ಪದವಿ ಆಗಿರತಕ್ಕಂಥವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಇನ್ನು ಆಯೋಗದ ಅಂತರ್ಜಾಲ ಅಂದರೆ ನೀವು ಅರ್ಜಿ ಸಲ್ಲಿಸಲು ವೆಬ್ಸೈಟ್ ಲಿಂಕ್ ಬಂದು http://kpsckr.nic.in ಅಂತ ಲಾಗಿನ್ ಮಾಡಿದ್ರೆ ಅದರಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಅಪ್ಲಿಕೇಶನ್ ಸಿಗುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಪ್ರಾರಂಭ ದಿನಾಂಕ ಬಂದು 15/4/2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15/5/2024 ಆಗಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷಾ ದಿನಾಂಕಗಳ ನಂತರ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಲಾಸ್ಟ್ ಡೇಟ್ ಬಂದು 15/5/2024 ಆಗಿರುತ್ತೆ. ಸ್ಟಾರ್ಟಿಂಗ್ ಡೇಟ್ ಬಂದು 15/4/2024 ಆಗಿರುತ್ತೆ. ಇನ್ನು ಶುಲ್ಕ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಅಂದರೆ ಜನರಲ್ ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಆಗಿರುತ್ತೆ. ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ, ಅಂದರೆ OBC ಕ್ಯಾಸ್ಟ್ಗೆ 300 ರೂಪಾಯಿ ಆಗಿರುತ್ತೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅಂದರೆ ಎಕ್ಸ್ ಮೆನ್ ಅಭ್ಯರ್ಥಿಗಳಿಗೆ ಬಂದು 50 ರೂಪಾಯಿ ಆಗಿರುತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಕೊಟ್ಟೋ ಹಾಗಿಲ್ಲ, ಅವರು ಶುಲ್ಕ ವಿನಾಯಿತಿ ಇರುತ್ತೆ. ಇನ್ನು ವಿಶೇಷ ಸೂಚನೆ ತಿಳಿಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿ ಅರ್ಥೈಸಿಕೊಂಡು ಅನಂತರವೇ ತಮಗೆ ಅನ್ವಯವಾಗುವ ವಿವರಗಳನ್ನು ಭರ್ತಿ ಮಾಡತಕ್ಕದ್ದು. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಗಳ ವಿವರಗಳನ್ನು ತಿದ್ದುಪಡಿ ಸೇರ್ಪಡೆ ಮಾಡುವಂತೆ ನಡುವ ಯಾವುದೇ ಮನೆಗಳನ್ನು ತಿಳಿಸಲಾಗಿದೆ. ಅಂದರೆ ಮಾಡೋವಾಗ ಅಪ್ಲಿಕೇಶನ್ ಮಾಡೋರಿಗೆ ನೀಟಾಗಿ ಅಪ್ಲೈ ಮಾಡಿಬಿಡಬೇಕು. ನೆಕ್ಸ್ಟು ಎಡಿಟ್ ಮಾಡೋದಕ್ಕೆ ಚಾನ್ಸ್ ಇರುತ್ತಿಲ್ಲ. ಇಲ್ಲ ಒಂದು ಸರಿ ಅಪ್ಲೈ ಮಾಡೋಕ್ಕೆ ಮೊದಲೇ ಒಂದು ಸರಿ ಪರಿಶೀಲಿಸಿ ಅಪ್ಲೈ ಮಾಡಿ. ಇನ್ನು ಪಠ್ಯಕ್ರಮ ಸಿಲೆಬಸ್ ನೋಡೋದಾದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳು ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳಶಾಸ್ತ್ರ ವಿಜ್ಞಾನಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಇತಿಹಾಸದ ವಿಷಯಗಳು, ಭಾರತದ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳು ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿಗತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತ ವಿಷಯಗಳು, ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು. ಇವು ಇದರ ಸಿಲೆಬಸ್ ಆಗಿರುತ್ತೆ. ಪರೀಕ್ಷೆಗಳು 100 ಆಗಿರುತ್ತೆ. ಅವಧಿ ಬಂದು 1.5 ಗಂಟೆ ಪರೀಕ್ಷೆ ಇರುತ್ತೆ. ಸಾಮಾನ್ಯ ಅಂದರೆ ಜನರಲ್ ಪೇಪರ್ ಇದು. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಕನ್ನಡ ಆಂಗ್ಲ ಭಾಷೆಗೆ ಎರಡರಲ್ಲೂ ಇರುತ್ತೆ. ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಒಂದು ಎಕ್ಸಾಮ್ ಕೊಡ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡರಲ್ಲೂ ಇರುತ್ತವೆ. ಕನ್ನಡ ಭಾಷೆಯಲ್ಲಿರುವ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ಅಸ್ಪಷ್ಟತೆ ಇದ್ದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯಲ್ಲಿರುವ ಪ್ರಶ್ನೆಗಳನ್ನು ನೋಡುವುದು ಇದೇ ಅಂತಿಮವಾಗಿರುತ್ತೆ. ಅಂದರೆ ಕನ್ನಡದಲ್ಲಿ ಡೌಟ್ ಇದ್ದರೆ ಇಂಗ್ಲೀಷಲ್ಲಿ ನೀವು ಓದಿ ಅರ್ಥೈಸ್ಕೋಬೋದು ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಅಂದರೆ ಎಕ್ಸಾಮ್ ಸೆಂಟರ್ಸ್, ಕನ್ನಡ ಭಾಷಾ ಪರೀಕ್ಷೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆಯೋಗವು ನಿಗದಿಪಡಿಸುವ ಯಾವುದೇ ಕೇಂದ್ರ ಸ್ಥಳದಲ್ಲಿ ನಡೆಸಲಾಗುವುದು. ಅಂದರೆ ಮುಂದೆ ಹಾಲ್ ಟಿಕೆಟಲ್ಲಿ ಎಕ್ಸಾಮ್ ಫೀಸನ್ನು ಕೊಡ್ತಾರೆ. 1 ಗಂಟೆ ಕಾಯಬೇಕು.
ಪತ್ರಕ್ಕೆ ಎರಡನ್ನು ಈಗ ಕೆಳಗೆ ನಿರ್ದಿಷ್ಟಪಡಿಸಲಾದಂತೆ 3 ಭಾಗಗಳಿಗೆ ವಿಂಗಡಿಸಲಾಗುತ್ತದೆ. ಟೋಟಲ್ಲು 100 ಮಾರ್ಕ್ಸ್ ಆಗಿರುತ್ತೆ. ಅವಧಿ 2 ಗಂಟೆ. ಸಾಮಾನ್ಯ ಕನ್ನಡ ಗರಿಷ್ಠ 35 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ ಗರಿಷ್ಠ ಅಂಕಗಳು 35, ಕಂಪ್ಯೂಟರ್ ಜ್ಞಾನ ಗರಿಷ್ಠ ಅಂಕಗಳು 30 ಆಗಿರುತ್ತೆ. ಇನ್ನು ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಬಂದು SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸ್, ಕನ್ನಡ ಮೀಡಿಯಂ ಗ್ರಾಮೀಣ ಸರ್ಟಿಫಿಕೇಟ್ಸ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನೀವೇನೋ ಎಂಪ್ಲಾಯ್ ಆಗಿದ್ದಲ್ಲಿ NOC ಬೇಕಾಗುತ್ತೆ, ಭಾವಚಿತ್ರ ಅಂದರೆ ಫೋಟೋ ಮತ್ತು ಸೈನ್ ಬೇಕಾಗುತ್ತೆ.